ಬೆಂಗಳೂರಿನಲ್ಲಿ ಅಕ್ಷರಶಃ ವರುಣ ತನ್ನ ರುದ್ರ ನರ್ತನ ಮುಂದುವರಿಸಿದ್ದಾನೆ. ಸಿಲಿಕಾನ್ ಸಿಟಿ ಮಂದಿ ಕನಸಿನಲ್ಲೂ ಮನೆ ಕಂಡ್ರೆ ಬೆಚ್ಚಿ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟೋ ಜನರ ಬದುಕು ಬೀದಿಗೆ ಬಂದಿದೆ. ಊಟ ತಿಂಡಿ ಸಿಗದೆ ಪಡಬಾರ್ದಂಥ ಪಾಡು ಬೀಳ್ತಿದ್ದಾರೆ. ಹರ್ಷೋದ್ವಾರವನ್ನ ಸಂಕೇತವಾಗಿರುವಂತಹ ವರುಣ ಸೃಷ್ಟಿಸ್ತಿರೋ ಶೋಷಣೀಯ ಸ್ಥಿತಿಯ ಒಂದು ಝಲಕ್ ನಿಮ್ಮ ಮುಂದೆ. ಕೆರೆಯಂತಾದ ರಸ್ತೆಗಳು, ಸವಾರರ ಪರದಾಟ, ಧರೆಗುರುಳಿದ ಮರ, ಕಾರು ಬೈಕ್ ಜಖಂ. ಹೌದು, ಭಾರೀ ಬಿಸಿಲಿಗೆ ಮಳೆರಾಯ ಕರುಣೆ ತೋರಿದ್ದಾನೆ ಎನ್ನುವಷ್ಟರಲ್ಲೇ ಇದ್ದಕ್ಕಿದ್ದಂತೆ ಆರ್ಭಟ ಮುಂದುವರೆಸಿದ್ದಾನೆ. ಮಳೆಯ ಅವಾಂತರಕ್ಕೆ ಇಡೀ ಬೆಂಗಳೂರು ತತ್ತರಗೊಂಡಿದೆ. ಕಳೆದ 3-4 ದಿನಗಳಿಂದ ಬೆಂಗಳೂರಿನಲ್ಲಿ ವಿಪರೀತ ಮಳೆಯಾಗಿದ್ದು ಸಿಲಿಕಾನ್ ಸಿಟಿ ಮಂದಿಗೆ ನಡುಕ ಹುಟ್ಟಿಸಿದೆ. ಕಳೆದ 2 ದಿನಗಳಿಂದ ಬೆಂಗಳೂರು ಅಕ್ಷರಶಃ ಸಮುದ್ರವಾಗಿ ಹೋಗಿದ್ರೆ, ಮೊನ್ನೆ ಸುರಿದ ಮಳೆ ಎಫೆಕ್ಟ್ನಿಂದಾಗಿ ಇಂದು ಕೂಡ ಜನ ಸುಧಾರಿಸಿಕೊಂಡಿಲ್ಲ. ಎಸ್, ಕೆಲಸ ಮುಗಿಸಿ ಜನ ಮನೆಗೆ ತೆರಳುವ ಹೊತ್ತಿನಲ್ಲಿ ಎಂಟ್ರಿ ಕೊಟ್ಟಿದ್ದ ಮಳೆರಾಯ ಜನಜೀವನ ಅಸ್ತವ್ಯಸ್ತಗೊಳಿಸಿದೆ. ಮಳೆರಾಯನ ಆರ್ಭಟಕ್ಕೆ ಸಿಲಿಕಾನ್ ಸಿಟಿಯ ಜನ ಪರದಾಟ ನಡೆಸಿದ್ರೆ 3 ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುವ ಮಳೆಗೆ ಬೆಂಗಳೂರಿನ ಬಣ್ಣ ಬದಲಾಗಿದೆ. ಬೆಂಗಳೂರಿನ ರಸ್ತೆಗಳು ನದಿಯಂತಾಗಿದ್ದು ವಾಹನ ಸವಾರರು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿತ್ತು. ಮಳೆಗೆ ರಸ್ತೆ, ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿತ್ತು. ವಾಹನ ಸವಾರರು ಪರದಾಟ ನಡೆಸುವ ಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಮಳೆರಾಯನ ಆರ್ಭಟದಿಂದಾಗಿ ವಾಹನ ಸವಾರರು ಬ್ರ್ಯಾಂಡ್ ಬೆಂಗಳೂರಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಗರದ ಪ್ರಮುಖ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಅದರಲ್ಲೂ ಬೆಂಗಳೂರಿನ ಪ್ರಮುಖ ರಸ್ತೆಗಳಾದ ಸರ್ಜಾಪುರ, ವಿಲ್ಸನ್ ಗಾರ್ಡನ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ ರೈಲ್ವೆ ರೋಡ್ ಸಂಪೂರ್ಣ ಜಲಾವೃತಗೊಂಡಿತ್ತು. ಇದರಿಂದಾಗಿ ವಾಹನ ಸಂಚಾರ ನಿಧಾನಗತಿಯಲ್ಲಿ ಸಾಗಿದೆ. ಅಲ್ಲದೆ ಸಾಯಿ ಲೇಔಟ್ ಸಂಪೂರ್ಣ ಜಲಾವೃತಗೊಂಡಿದ್ದು ನಿವಾಸಿಗಳು ಹೊರಗಡೆ ಬರಲು ಪರದಾಡುವಂತಾಗಿದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿ ಮಳೆಗೆ ಆಟೋ ಗುಂಡಿಗೆ ಬಿದ್ದು ಸಿಲುಕಿಕೊಂಡಿದ್ದು ಆಟೋ ಸವಾರ ಪರದಾಟ ನಡೆಸಿದ್ರು. ಒಟ್ನಲ್ಲಿ ಸಿಲಿಕಾನ್ ಸಿಟಿ ಜನರಿಗೆ ಒಂದೆಡೆ ಮಳೆ ಬಂದು ತಂಪೆರೆದಿದ್ರೆ ಇನ್ನೊಂದೆಡೆ ನಾನಾ ಅವಾಂತರಗಳನ್ನೇ ಸೃಷ್ಟಿಸಿ ಜನರನ್ನ ಕಂಗಾಲು ಮಾಡಿದ್ದಾನೆ. ಇದೇ ರೀತಿ ಮಳೆಯಾದ್ರೆ ಮುಂದಿನ ಗತಿ ಏನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.